ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದೆ. ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು. ಲೇಟಾಗಿ ಅಂದರೆ ತುಂಬ ಲೇಟಾಗಿ ಏನಲ್ಲ, ಒಂದು 7:15 ಎದ್ದಿದ್ದೀನಿ. ಎದ್ದಿದ ತಕ್ಷಣ ಬೇಗ ತಿಂಡಿ ಮಾಡಬೇಕು ಅನ್ನಿಸ್ತು. ಸೊ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿ ಪೊಂಗಲ್ ಮಾಡೋಣ ಅಂದ್ಕೊಂಡು ಹೆಸರುಬೇಳೆ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಯಾಕೆಂದರೆ ದಿನ ಬೆಳಗ್ಗೆ ಹೊತ್ತು ಪಾಪ ನನ್ನ ಮಕ್ಕಳು ಮತ್ತು ನಮ್ಮ ಪತಿಯವರು ಬೇಗ ತಿಂಡಿ ತಿಂದು ರೂಢಿ ಆಗಿರುತ್ತಲ್ವ. ಲೇಟ್ ಆದರೆ ಮತ್ತೆ ಕಾಯ್ತಿರ್ತಾರೆ. ಅದಕ್ಕೋಸ್ಕರ ಅವರು ಕಟಿಂಗ್ ಬೇರೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಯಾಕೆಂದರೆ ತೇಜುಗೆ ಜಾಸ್ತಿನೇ ಬೆಳೆದಿತ್ತು ಕೂದಲು. ಹಾಗಾಗಿ ನೋಡೋಣ ಅಂದ್ಕೊಂಡು ಅವ್ರು ಇನ್ನೂ ಎದ್ದಿರಲಿಲ್ಲ, ಆಗಲೇ ರೆಡಿ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಎಬ್ಬರಿಸ್ದೆ ನಮ್ಮ ಚೋಟು. ನಾನು ಹೋಗ್ತೀನಿ ಕಟ್ಟಿಂಗ್ಗೆ ಅಂದ. ಸರಿ, ಎಲ್ಲರೂ ಹೆಂಗಿದ್ರು ತಿಂಡಿ ರೆಡಿ ಆಗ್ತಾಯಿದೆ, ತಿಂಡಿ ತಿಂದ್ಬಿಟ್ಟೆ ಹೋಗಿ ಕಟ್ಟಿಂಗ್ಗೆ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಇಷ್ಟ ಆದರೆ, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪೂರ್ತಿಯಾಗಿ ನೋಡಿ ನನ್ನ ವಿಡಿಯೋ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಏನೇನು ಮಾಡ್ತೀನಿ ಅವೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಕಟಿಂಗ್ ಮಾಡಿಸ್ಕೊಂಬಂದಿದ್ದಾಯಿತು. ಕಟಿಂಗ್ ಮಾಡಿಸ್ಕೊಂಬಂದು ಸ್ನಾನ ಎಲ್ಲ ಮಾಡಾದಮೇಲೆ ನಂದು ಕೆಲಸ ಎಲ್ಲ ಮುಗೀತು. ಈಗ ಇಬ್ರಿಗೂ ಹೋಮ್ವರ್ಕ್ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಕಟಿಂಗ್ ಮಾಡಿದ್ದನ್ನ ನಾನು ಸರಿಯಾಗಿ ನೋಡಿರಲಿಲ್ಲ, ಅದಕ್ಕೆ ತೋರ್ಸಪ್ಪ ಹೆಂಗೆ ಕಟಿಂಗ್ ಮಾಡಿಸ್ಕೊಂಬಂದಿದ್ದೀರಾ ಅಂತ ಹೇಳ್ತಾ ಇದ್ದೆ. ಯಾವಾಗಲೂ ಲೈನ್ ಹೊಡ್ಸ್ಕೊಂಬರ್ತಾಯಿದ್ರು. ತೇಜು ಲೈನ್ ಹೊಡ್ಸಿದ್ದಾನೆ, ಚೋಟು ಯಾಕೋ ಲೈನ್ ಹೊಡ್ಸಿಲ್ಲ. ಅವ್ನು ಹೇಳ್ತಿದ್ದ, ನಾನು ಹೇಳ್ದೆ ಅಮ್ಮ ಅಣ್ಣಗೆ ಲೈನ್ ಹೊಡಿಯೋಕ್ಕೆ, ಆದರೆ ಲೈನ್ ಹೊಡ್ತಿಲ್ಲ ಅಂತಿದ್ದ. ಹಾಗೆ ನಾನು ಹುಡುಗರು
ಓದ್ಕೊತಾ ಇದ್ರು, ನಾನು ಸೊಪ್ಪನ್ನ ಬಿಡಿಸ್ತಾ ಇದ್ದೆ. ನನಗೆ ಇರಿಟೇಟ್ ಕೆಲಸ ಏನು ಅಂದರೆ ಈ ಸೊಪ್ಪನ್ನ ಬಿಡಿಸೋದಿದೆಯಲ್ಲ, ಅದು ತುಂಬಾ ಇರಿಟೇಟ್ ಕೆಲಸ ನನಗೆ. ಏಕೆಂದರೆ ಎಲೆನೇ ಬಿಡಿಸ್ಬೇಕಲ್ವ, ಅದಕ್ಕೋಸ್ಕರ. ಹಾಗೆ ಸಂಜೆ ನಮ್ಮ ತೇಜು ಅಮ್ಮ ನನಗೇನಾದರೂ ತಿನ್ನಬೇಕು ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಹೋಗಿ ಫ್ರೈಡ್ ರೈಸ್ ತೊಗೊಂಬಂದ. ಫ್ರೈಡ್ ರೈಸ್ ಗೋಬಿ ತೊಗೊಂಬಂದ, ಎರಡು ಮಿಕ್ಸ್ ಮಾಡಿರೋದು. ಅವತ್ತೊಂದು ದಿವಸ ತೊಗೊಂಬಂದಿದ್ದ, ಬರೀ ಫ್ರೈಡ್ ರೈಸ್ ತೊಗೊಂಬಂದಿದ್ದ, ಸಖತ್ತಾಗಿತ್ತು. ಅದಕ್ಕೆ ಇವತ್ತು ಅದೇ ಥರ ಇರುತ್ತೆ ಅಂದ್ಕೊಂಡು ಆಯಿತು ಹೋಗಿ ತೊಗೊಂಬಾ ಅಂತ ಅಂದೆ. ಆದರೆ ಸುಮಾರಾಗಿತ್ತು, ಅಷ್ಟೇನು ಚೆನ್ನಾಗಿರಲಿಲ್ಲ. ಮತ್ತು ಅದು ಅಕ್ಕಿನೂ ಸ್ವಲ್ಪ ಮಾತ್ರ ಬೆಂದಿತ್ತು. ಅದಕ್ಕೆ ಹೇಳ್ತಾಯಿದ್ದೆ ನಮ್ಮ ತೇಜಿಗೆ, ನೆಕ್ಸ್ಟ್ ಟೈಮ್ ಈ ಥರ ತರಲೇಬೇಡಪ್ಪ ಅಂತ. ಏಕೆಂದರೆ ಬೆಂದಿಲ್ಲ ಅನ್ನ ಅಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ಬೇಡ ಮಗನೇ, ಸುಮಾರಾಗಿದೆ, ನೆಕ್ಸ್ಟ್ ಟೈಮ್ ತರಬೇಡ ಮಗನೇ, ಅವತ್ತು ತೊಗೊಂಬಂದಿದ್ದಲ್ಲ ಆ ಥರ ಫ್ರೈಡ್ ರೈಸ್ ತೊಗೊಂಬಬೇಕಾದ್ರೆ ಅಂತ ಹೇಳ್ತಾ ಇದ್ದೆ ಅವನಿಗೆ. ನಮ್ಮ ಚೋಟು ನೋಡಿ, ನಾವು ಏನೇ ಔಟ್ಸೈಡಿಂದ ನಾವು ಏನೇ ತರಲಿ, ಅವ್ನ ಸ್ಮೆಲ್ ತೊಗೊತಾನೆ ನಾವು ತಿಂತೀವಿ. ಅವ್ನು ಹಂಗೆ ಮಾಡೋದು. ಇಲ್ಲ ಅಂದರೆ ಜಾಮ್ ಇರುತ್ತೆ, ಅಂದರೆ ಇದು ಸಾಸ್ ಇರುತ್ತಲ್ಲ, ಆ ಸಾಸ್ನ ಪ್ಯಾಕೆಟ್ನ ತಿಂತಾ ಇರ್ತಾನೆ, ನಾವಿನ್ನು ಮಿಕ್ಕಿದ್ದನ್ನ ತಿಂತಾ ಇರ್ತೀವಿ. ಅವ್ನು ಹಂಗೆ ನಮ್ಮ ಚೋಟು ಆಚೆದು ಯಾವುದೂ ಇಷ್ಟಪಡಲ್ಲ, ಕೇಕ್ನ ಇಷ್ಟಪಡ್ತಾನೆ, ಅದು ಲಿಮಿಟು. ಏನೇ ತಿಂದ್ರೂ ಲಿಮಿಟಾಗಿ ತಿಂತಾನೆ ನಮ್ಮ ಚೋಟು. ನಮ್ಮ ತೇಜು ಅನ್ಲಿಮಿಟು, ಅವ್ನು ಲಿಮಿಟಾಗಿ ತಿಂತಾನೆ. ಆಯ್ತು, ಏನು ಬೇಕು ಹೇಳೋ ಕೊಡ್ತೀನಿ, ಏನು ಬೇಕು? ಉಪ್ಪಿಟ್ಟ ಮನೆಯೆಲ್ಲ ಮಾಡಿಕೊಟ್ಟಿದ್ನಲ್ಲ, ಮತ್ತೆ ಬೇಕಾ? ಚೋಟು ತಿನ್ನೋಕ್ಕಾಗಲ್ಲ ಕಣೋ ನಮಗೆ ಉಪ್ಪಿಟ್ಟು, ಯಾವಾರು ಉಪ್ಪಿಟ್ಟು ಅಂತೀಯಲ್ಲೋ. ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾರನ್ನ ಉಪ್ಪಿಟ್ಟು ತಿನ್ನೋಕ್ಕಾಗತ್ತಾ? ಆಯ್ತು, ಇನ್ನೊಂದು ದಿವಸ ಮಾಡಿಕೊಡ್ತೀನಿ. ಈಗ ನಾನು ತಿಂಡಿ ಮಾಡಿಬಿಟ್ಟಿದ್ದೀನಿ. ಹಾಂ, ಚೆಲ್ಲಕ್ಕಾಗತ್ತಾ ಅಷ್ಟೊಂದು? ಸರಿ ಬಿಡು, ಆಯ್ತು ಮಾಡಿಕೊಡ್ತೀನಿ ನಾಳೆ, ಆಯಿತಾ? ರವೆ ಇಲ್ಲ ಕಣೋ. ಸರಿ ಬಿಡಪ್ಪ, ಆಯ್ತು ಮಾಡ್ಕೊಡ್ತೀನಿ. ಆಯ್ತು, ಸಾಯಂಕಾಲ ಮಾಡ್ಕೊಡ್ತೀನಿ. ಸ್ಕೂಲಿಂದ ಬಂದಾಗ ಮಾಡ್ಕೊಡ್ತೀನಿ. ಸ್ಕೂಲ್ಗೆಲ್ಲ ತಗೊಂಡೋಗಕ್ಕಾಗಲ್ಲ ಕಣೋ ಚೋಟು, ಅದು ಚೆನ್ನಾಗಿರಲ್ಲ ಉಪ್ಪಿಟ್ಟು. ಸ್ಕೂಲ್ಗೆ ತಗೊಂಡೋದ್ರೆ ಬಿಸಿ ಇರಲ್ವಲ್ಲ, ತಿನ್ನೋಕ್ಕಾಗಲ್ಲ ಬಂಗಾರ. ನೀನು ಹೇಳಿದ್ದು ಮಾಡ್ಕೊಡ್ತೀನಿ ತಾನೆ ನಾನು. ಆಯ್ತು ಸುಮ್ಮನೆ. ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮಿಬ್ಬರು ಮಕ್ಕಳು ಹೇಗೆ ಮಾತಾಡ್ತಿದ್ದಾರೆ ಅಂತ. ಅವನೆಷ್ಟು ಹಠ ಮಾಡ್ತಾನೆ. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದೆ, ನಾನು ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಅವನು ನೀನು ಏನು ತಿಂಡಿ ಮಾಡ್ತಿದ್ಯಮ್ಮ ಅಂತ ಕೇಳೋಕ್ಕೆ ಬಂದ. ನಾನು ಪಲಾವ್ ಮಾಡ್ತಾಯಿದ್ದೀನಿ ಕಣಪ್ಪ ಅಂತ ಅಂದೆ. ಅವ್ನಿಗೆ ಸಿಟ್ಟು ಬಂದುಬಿಡ್ತು. ತೇಜು ಅಣ್ಣ ಹೇಳಿದ್ದು ಮಾಡ್ತಾವ್ರೆ, ನಮ್ಮಮ್ಮ ನಾನು ಹೇಳಿದ್ದು ಮಾಡ್ತಾಯಿಲ್ಲ ಅಂತ ಒಂದೇ ಸಮ ಹಠ ಮಾಡ್ಕೊಂಡು ಕೂತಿದ್ದಾನೆ ಅಡುಗೆ ಮನೆಯಲ್ಲಿ. ಇಲ್ಲ ನೀನು ನನಗೆ ಉಪ್ಪಿಟ್ಟು ಮಾಡಿಕೊಡು ಅಂತ. ಅವ್ನು ಎನಿ ಟೈಮ್ ಉಪ್ಪಿಟ್ಟು ಕೇಳ್ತಾ ಇರ್ತಾನೆ. ನಮಗೆ ಉಪ್ಪಿಟ್ಟು ಅಟ್ಲೀಸ್ಟ್ 1 ವೀಕಿಗೆ ಒಂದ್ಸರಿ ಅಷ್ಟೇ ಮಾಡೋದು, ಇಲ್ಲಾಂದ್ರೆ ಅದೂ ಇಲ್ಲ ನಮ್ಮ ಮನೇಲಿ. ಹಂಗಾಗಿ ಅವ್ನಿಗೆ ಉಪ್ಪಿಟ್ಟು ಯಾರು ತಿಂತಾರೆ ಆ ಉಪ್ಪಿಟ್ಟು? ಯಪ್ಪ, ನಮ್ಮ ಚೋಟು ಅಷ್ಟು ಹಿಂಸೆ ಕೊಡ್ತಾರೆ, ಉಪ್ಪಿಟ್ಟು ಮಾಡಿರಿ ಅಂತ. ಅದಕ್ಕೆ ನಾನು ಸರಿಯಪ್ಪ ಆಯಿತು ಅಂತ ನೀವೇ ನೋಡಿದ್ರಲ್ಲ ಸಮಾಧಾನ ಮಾಡಿದ್ದು. ಹಾಗಾಗಿ ಸರಿ ಅಂತ ಸಮಾಧಾನ ಮಾಡಿ ನಾನು ಈ ಕಡೆ ಹೀರೆಕಾಯಿ ಬಜ್ಜಿ ಚಟ್ನಿ ಎರಡೂ ಒಂದೇ. ಲಾಸ್ಟು 2-3 ವಿಡಿಯೋ ಹಿಂದೆ ಅನಿಸುತ್ತೆ, ಇಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೆ ಹೀರೆಕಾಯಿ ಚಟ್ನಿ ಮಾಡಿದ್ದೀನಿ ಅಂತ. ಅದು ತುಂಬ ಚೆನ್ನಾಗಿತ್ತು ಅಂತ ನಮ್ಮ ಪತಿಯವ್ರು ಹೇಳ್ತಾಯಿದ್ರು. ಸರಿ ನಮ್ಮಮ್ಮ ತೊಗೊಂಡಿದ್ರಂತೆ ಹೀರೆಕಾಯಿ, ಹಂಗೆ ಕೊಟ್ಟು ಕಳಿಸಿದ್ರು. ಸರಿ ಹೀರೆಕಾಯಿ ಇದೆಯಲ್ಲ ವೇಸ್ಟ್ ಆಗಿಬಿಡತ್ತೆ, ಅದು 2 ದಿನ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿದ್ದ ತಕ್ಷಣವೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ತರಕಾರಿನೂ ಅಷ್ಟೇ. ಅದಕ್ಕೆ ನಾನು ಅಂದ್ಕೊಂಡೆ ಇದನ್ನು ಹಿಂಗಿದ್ರೆ ಇವತ್ತು ಪಲಾವ್ ಮಾಡಿದ್ದೀನಿ, ಸೊ ಸಿಂಪಲ್ಲಾಗಿರೋ ಅಂಥದ್ದು ಯಾವುದಾದ್ರೂ ಮಾಡಿದ್ರಾಯ್ತು ಅಂದ್ಬಿಟ್ಟು ಹೀರೆಕಾಯಿ ಚಟ್ನಿನೇ ಮಾಡೋಣ ಅಂದ್ಕೊಂಡೆಲ್ಲ ಮಾಡ್ತಾಯಿದ್ದೀನಿ. ಏಕೆಂದರೆ ಕೊಬ್ಬರಿನೂ ಇತ್ತು, ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ, ಲಾಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿತ್ತು ಅಂತ ನಿಮ್ಗೆ ಹೇಳಿದ್ನಲ್ವ. ಸೊ ಅದಕ್ಕೇ ಕೊಬ್ಬರಿನೂ ಹಾಕಿ ಇನ್ನೊಂದ್ಸರಿ ಮಾಡೋಣ, ಯಾಕೋ ತಿಂದಂಗೆ ಅನ್ನಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಅದೇ ಮಾಡ್ತಾಯಿದ್ದೀನಿ. ಹಾಗೆ ಆಯಿತು, ತಿಂಡಿಯೆಲ್ಲ ಆಯಿತು, ಬಾಕ್ಸಿಗೆಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಮತ್ತು ನಮ್ಮ ಅಪ್ಪಾಜಿ ನಮ್ಮಮ್ಮಗೆ ಎಲ್ಲದಕ್ಕೂ ಎಲ್ಲ ಬಾಕ್ಸ್ಗೂ ಅವ್ರಿಗೂ ಕೂಡ ಹಾಕಿ ಎಲ್ಲ ರೆಡಿ ಮಾಡಿ ನಮ್ಮ ತೇಜಿಗೆ ಕೊಡ್ತಾಯಿದ್ದೀನಿ. ಹೋಗ್ಬೇಕಾರೋ ಅಂದವೇ ಕೊಟ್ಬಿಟ್ಟು ಹೋಗಪ್ಪ ಅಂತ ಹೇಳಿಬಿಟ್ಟು. ಆ ಕಡೆ ನಂದು ಹೀರೆಕಾಯಿ ಚಟ್ನಿ ಕೂಡ ಫ್ರೈ ಆಗ್ತಾಯಿತ್ತು. ಅಷ್ಟರೊಳಗೆ ನಮ್ಮ ಹುಡುಗರಿಗೆಲ್ಲ ರೆಡಿ ಮಾಡಿಬಿಡೋಣ ಬ್ಯಾಗಿಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನು.
ತೇಜು ಸ್ಕೂಲಿಗೆ ಹೊಲ್ಟ. ಹಾಗೆ ನಮ್ಮ ಚೋಟು ಕಸದ ಗಾಡಿ ಬಂದ ತಕ್ಷಣ ಅಮ್ಮ ನಾನು ಕಸ ಹಾಕ್ಬಿಟ್ಟು ಬರ್ತೀನಮ್ಮ ಅಂದ. ಸರಿಯಪ್ಪ ಆಯಿತು, ಹುಷಾರಾಗಿ ಹೋಗಿ ಹಾಕ್ಬಿಟ್ಟು ಬಾ ಅಂತ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಿಮಗೆ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಪುಟ್ಟ ಹೆಂಗೋ ಕಸ ಹಾಕ್ಬಿಟ್ಟು ಬರೋ ಅಷ್ಟು ದೊಡ್ಡನಾಗ್ಬಿಟ್ಟ ಅಂತ ಖುಷಿ. ಇವಾಗ ಒಂದೊಂದ್ಸರಿ ಅಂಗಡಿಗೆಲ್ಲ ಹೋಗ್ತಾನೆ, ಎಷ್ಟೊಂದು ಕೆಲಸ ಮಾಡಿಕೊಡ್ತಾನೆ.